ಒಂದು ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡೋಕೆ ನಿಮ್ಗೆ ಗೊತ್ತಾಗ್ತಲ್ವಾ. ಸೊ ನಾನು ಇವತ್ತಿನ ವಿಡಿಯೋ ಇದೆಲ್ಲ ಎಲ್ಲವನ್ನು ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಐತಲ್ಲ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಐತಲ್ಲ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನಾನು ಇವಾಗ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಅವ್ರು ಮಾತ್ರ ನೋಡ್ಕೊಡ್ರಿ. ಖಂಡಿತ ಈ ವಿಡಿಯೋ ಐತಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಆದ್ರಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ ಫೇಸ್ಬುಕ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿ. ಓಪನ್ ಮಾಡೋಕ್ಕಿಂತ ಮುಂಚೆ ಐತಲ್ಲ ಒಂದು ಕೆಲಸ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ನೀವು ಪ್ಲೇ ಸ್ಟೋರ್ ನಾಗ ಹೋಗೈತಲ್ಲ ನಿಮ್ಮ ಒಂದು ಫೇಸ್ಬುಕ್ ನ ನೀವು ಅಪ್ಡೇಟ್ ಮಾಡ್ಕೊಂಡು ಅದಾದ್ಮೇಲೆ ಐತಲ್ಲ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇದು ಫೇಸ್ಬುಕ್ ಪ್ರೊಫೈಲ್ ಆಗಿರ್ತೈತಿ ನಿಮ್ದು. ಸೊ ಇದಕ್ಕೆ ಏನಂತಾರಪ್ಪ ಅಂತಂದ್ರ ಫೇಸ್ಬುಕ್ ಅಕೌಂಟ್ ಅಂತಾರ. ಸೊ ಫೇಸ್ಬುಕ್ ಅಕೌಂಟ್ ಆಗೈತಪ್ಪ ಅಂತಂದ್ರ ಮಾತ್ರ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ಬರುದಿಲ್ಲ. ಇದೊಂದು ನೆನ್ಪಿಟ್ಕೊಡ್ರಿ. ಸೊ ಜಸ್ಟ್ ಏನಿಲ್ಲ, ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಕಾಣುತ್ತೆ ನೋಡ್ರಿ, ಹೋಮ್ ಪೇಜ್ ಕಾಣುತ್ತಲ್ಲ ಇಲ್ಲಿ. ಸೊ ಅದ್ರ ಮೇಲ್ಗಡೆ ಐತಲ್ಲ ಮೆನು ಬಾರ್ ಕಾಣೋದಿತ್ತಲ್ಲ, ಸೊ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಒಂದ್ ವೇಳೆ ನಿಮ್ಗ ಕಾಣಲಿಲ್ಲಪ್ಪ ಅಂತಂದ್ರ ನಾನು ಬಾಣದ ಗುರುತು ಮಾಡಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಸೊ ನಿಮ್ಗೆ ಈ ರೀತಿಯಾಗಿ ಕಾಣುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಕಾಣತೈತಲ್ಲ ಅದರ ಪಕ್ಕದಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡ್ತೀನಿ, ನಾನು ಇಲ್ಲಿ ಬಾಣದ ಗುರುತು ಮಾಡ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಕ್ರಿಯೇಟ್ ಫೇಸ್ಬುಕ್ ಪೇಜ್ ಅಂತ ಇಲ್ಲಿ ಕಾಣುತ್ತಲ್ಲ, ಸೊ ನೀವು ಇಲ್ಲಾದ್ರೂ ಮಾಡ್ಕೋಬಹುದು ನಿಮ್ಮ ಒಂದು ಪೇಜ್ ನ. ಸೊ ಇದು ನಿಮ್ಗೆ ಗೊತ್ತಾಗ್ಲಿಪ್ಪ ಅಂತಂದ್ರೆ ಇನ್ನೊಂದು ಮೆಥಡ್ ಐತಿ. ಸೊ ಅದ್ರನ್ನ ಕೂಡ ತೋರಿಸ್ತೀನಿ. ಜಸ್ಟ್ ಏನಿಲ್ಲ, ಇದನ್ನ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದ್ಮೇಲೆ ಸೊ ಇಲ್ಲಿ ಸಿ ಮೋರ್ ಅಂತ ಇಲ್ಲಿ ಕಾಣೋದೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರ ಈ ರೀತಿ ಸ್ಕ್ರಾಲ್ ಮಾಡ್ಬೇಕು ಮೇಲ್ಗಡೆ. ಸೊ ಇಲ್ಲಿ ಪೇಜಸ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣುತ್ತ. ಒಂದ್ ವೇಳೆ ನಿಮ್ಗೆ ಕಾಣಿಲ್ಲಪ್ಪ ಅಂತಂದ್ರ ಬಾಣದ ಗುರುತು ಮಾಡಿರ್ತೀನಿ. ಇಲ್ಲಿ ಕಾಣಂತೈತಿ ನೋಡ್ರಿ ಪೇಜಸ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಎರಡು ಆಪ್ಷನ್ ಅದ ಇದ್ರೊಳಗ, ಅಲ್ಲಾರ ನೀವು ಮಾಡ್ಕೋಬಹುದು ಅಥವಾ ಇಲ್ಲಾರ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಈಜಿ ಆಗುತ್ತಲ್ಲ ಅದನ್ನ ನೀವು ಇಲ್ಲಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಪೇಜ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಎರಡು ಪ್ರೊಸೆಸ್ ಸೇಮ್ ಇರ್ತೈತಿ, ಏನು ಫರ್ಕ್ ಇರೋದಿಲ್ಲ. ಸೊ ಇದ್ರಾಗ ಪೇಜಸ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಕ್ರಿಯೇಟ್ ಅಂತ ಇಲ್ಲಿ ಕಾಣುತ್ತೆ ನೋಡ್ರಿ ಮೇಲ್ಗಡೆ ಲೆಫ್ಟ್ ಸೈಡ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಪೇಜ್ ನೇಮ್ ಇಲ್ಲಿ ನೀವು ಟೈಪ್ ಮಾಡ್ಬೇಕಾಗತ್ತ. ಸೊ ಇಲ್ಲಿ ಟೈಪ್ ಮಾಡ್ಕೊಡ್ರಿ. ಇವಾಗ ನಿಮ್ಮ ಒಂದು ಪೇಜ್ ನೇಮ್ ಏನೈತಲ್ಲ ಸೊ ಅದನ್ನ ಹೊಸದಾಗಿ ಒಂದು ನೀವು ಪೇಜ್ ನೇಮ್ ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇದೊಂದು ನೆನ್ಪಿಟ್ಕೊಡ್ರಿ. ಸೊ ಇವಾಗ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತಪ್ಪ ಅಂತಂದ್ರ ನೀವು ದಯವಿಟ್ಟು ಐತಲ್ಲ ಒಂದೊಂದು ಲೈಕ್ ಒಂದೊಂದು ಸಬ್ಸ್ಕ್ರೈಬ್ ಏನಾದ್ರು ಮಾಡಿದ್ರಪ್ಪ ಅಂತಂದ್ರ ನನಗೆ ಮುಂದಿನ ವಿಡಿಯೋ ಮಾಡಕ್ ಐತಲ್ಲ ಭಾಳ ಸಪೋರ್ಟ್ ಸಿಗುತ್ತೆ. ಸೊ ದಯವಿಟ್ಟು ಯಾರು ನೋಡ ಅಂತಿರಲ್ಲ, ವಿಡಿಯೋ ಏನಾದ್ರು ಇಷ್ಟ ಆಯ್ತಪ್ಪ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಒಂದು ಸಣ್ಣ ರಿಕ್ವೆಸ್ಟ್ ಹೇಳ್ತೀನಿ. ಸೊ ನಿಮ್ ಇಷ್ಟ ಇದ್ರ ಮೇಲೆ. ಸೊ ಇವಾಗ ನಾನು ಮತ್ತೆ ಮುಂದಿನ ಟಾಪಿಕ್ ಹೇಳ್ತೀನಿ ಇವಾಗ ಏನಪ್ಪಾ ಅನ್ನೋದು. ಸೊ ಇಲ್ಲಿ ಪೇಜ್ ನೇಮ್ ನ ನೀವು ಟೈಪ್ ಮಾಡ್ಬೇಕಾಗುತ್ತಾ. ಸೊ ಪೇಜ್ ನೇಮ್ ನ ಟೈಪ್ ಮಾಡಿ. ನಿಮ್ದು ಯಾವ್ದೈತಲ್ಲ ಪೇಜ್ ನೇಮ್ ಸೊ ಅದನ್ನ ಟೈಪ್ ಮಾಡ್ಕೊಡ್ರಿ. ಸೊ ನಿಮ್ಮ ಒಂದು ಪೇಜ್ ನ ಟೈಪ್ ಮಾಡ್ಕೊಂಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇಲ್ಲಿ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇದು ನನಗೆ ಅವೈಲೇಬಲ್ ಇಲ್ಲ, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅಂತ ಬರ್ತಾ ಇಲ್ಲ. ಸೊ ನಿಮ್ಗೆ ಅವೈಲೇಬಲ್ ಇರುವಂತ ಇಲ್ಲಿ ನೀವು ಅಂದ್ರ ನೇಮ್ ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇದೊಂದು ನೆನ್ಪಿಟ್ಕೊಡ್ರಿ. ಈ ರೀತಿ ರೆಡ್ ಬಂತಪ್ಪ ಅಂತಂದ್ರ, ಸೊ ರೆಡ್ ಬರ್ಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಜಸ್ಟ್ ಇವಾಗ ಏನ್ ಮಾಡ್ತೀನಪ್ಪ ಅಂತಂದ್ರ ಸೊ ಅವೈಲೇಬಲ್ ಇರುವಂತ ನಿಮ್ಮ ಪೇಜ್ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಡ್ರಿ. ಇವಾಗ ನೀವು ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಕ್ಯಾಟಗರೀಸ್ ಕಾಣುತ್ತೆ ಇಲ್ಲಿ ನೀವು ಇಲ್ಲಿ. ಸೊ ನಾನು ಇವಾಗ ಉದಾಹರಣೆ ಹೇಳ್ಬಿಡ್ತೀನಿ. ನೀವು ಏನಾದ್ರು ಪರ್ಸನಲ್ ಬ್ಲಾಗ್ ಏನಾದ್ರು ಮಾಡಕ್ ಕುಂತಿದ್ರಪ್ಪ ಅಂತಂದ್ರೆ ಅಥವಾ ಪ್ರಾಡಕ್ಟ್ ಏನಾದ್ರು ಸರ್ವಿಸ್ ಮಾಡಕ್ ಕುಂತಿದ್ರಪ್ಪ ಅಂತಂದ್ರೆ ನೀವು ಕ್ಯಾಟಗರಿಲಿ ಸೆಲೆಕ್ಟ್ ಮಾಡ್ಬೇಕು. ನಿಮ್ಮ ಕಂಟೆಂಟ್ ಏನಿರುತ್ತಲ್ಲ ಅದ್ರ ಸಂಬಂಧಪಟ್ಟಂಗ ನೀವು ಇಲ್ಲಿ ಕ್ಯಾಟಗರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಒಂದು 3 ಸೆಲೆಕ್ಟ್ ಮಾಡಿ. ಸೊ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಟೆಕ್ನಾಲಜಿ ಇದ್ರ ಟೆಕ್ನಾಲಜಿ ಬಗ್ಗೆ ಯಾರಾದ್ರು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸೊ ನೀವು ಟೆಕ್ನಾಲಜಿ ನೀವು ಮಾಡ್ಕೋಬಹುದು ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮ್ ಕಂಟೆಂಟ್ ಏನೈತಲ್ಲ ಅದ್ರ ಸಂಬಂಧಪಟ್ಟಂಗ ನೀವು ಇಲ್ಲಿ ಎಂಟರ್ ಮಾಡ್ತಾ ಒಂದ್ 3 ಸಾಕು, ಏನ್ ಭಾಳ ಏನ್ ಬೇಡ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಏನು ಇಲ್ಲ, ಇಲ್ಲಿ ಕ್ರಿಯೇಟ್ ಅಂತ ಇಲ್ಲಿ ಕೆಳಗಡೆ ಇರುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಂದ್ಸರಿ ಹೇಳ ಅಂತೀನಿ, ನಿಮ್ಮ ಕಂಟೆಂಟ್ ಯಾವ್ದೈತಲ್ಲ ಅದ್ರ ಸಂಬಂಧಪಟ್ಟಂಗ ಕೆಟಗರಿನ ನೀವು ಸೆಲೆಕ್ಟ್ ಮಾಡಬೇಕು. ಬ್ಯಾಡ್ ಆಗಿದ್ದನ್ನು ಮಾಡಕ್ ಹೋಗ್ಬೇಡ್ರಿ. ಸೊ ಇದನ್ನ ನೆನ್ಪಿಟ್ಕೊಂಡು ನಿಮ್ ಕಂಟೆಂಟ್ ಸಂಬಂಧಪಟ್ಟಂಗ ನೀವು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಐತಲ್ಲ
ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಲೋಡ್ ಆಗ್ತಾ ಇದೆ, ವೇಟ್ ಮಾಡಿ. ಸೊ ಇನ್ನೂ ಲೋಡ್ ಆಗ್ತಾ ಇದೆ, ವೇಟ್ ಮಾಡಿ. ಸೊ ಅದಾದ್ಮೇಲೆ ನಿಮಗೆ ಪೇಜ್ ಟೈಪ್ ಕೇಳ್ತಿಲ್ಲಿ. ಸೊ ನೀವು ಬಿಸ್ನೆಸ್ ಆಗಿತ್ತಪ್ಪ ಅಂತಂದ್ರೆ, ನೀವು ಬಿಸ್ನೆಸ್ ಪರ್ಪಸ್ಗೋಸ್ಕರ ನೀವು ಪೇಜ್ ನ ಕ್ರಿಯೇಟ್ ಮಾಡಂತಿದ್ರಪ್ಪ ಅಂತಂದ್ರೆ, ಸೊ ಇಲ್ಲಿ ಮೇಲ್ಗಡೆ ಐತಲ್ಲ ಬಿಸ್ನೆಸ್ ಅಂತ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ರಪ್ಪ ಅಂತಂದ್ರೆ, ಸೊ ಇಲ್ಲಿ ಕೆಳಗಡೆ ಐತಲ್ಲ ಕ್ರಿಯೇಟರ್ ಅಂತ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿದಿನಲ್ಲ ಬ್ಲೂ ಟಿಕ್, ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ರಪ್ಪ ಅಂತಂದ್ರೆ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ನೆಕ್ಸ್ಟ್ ಅಂತ ಇಲ್ಲಿ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನಿಮ್ದು ಸೆಟಪ್ ನೀವು ಪೇಜ್ ನ ನೀವು ಇಲ್ಲಿ ಸೆಟಪ್ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಪೇಜ್ ನ. ಸೊ ಇಲ್ಲಿ ನಿಮ್ಮ ಬಯೋ ಹಾಕ್ಬೇಕು ಇಲ್ಲಿ. ಸೊ ಇವಾಗ ನಾನು ಬಯೋ ಯಾವ ರೀತಿ ಹಾಕ್ಬೇಕಪ್ಪ ಅಂತಂದ್ರೆ, ನಿಮ್ಮ ಕಂಟೆಂಟ್ ಯಾವ್ದ್ರ ಸಂಬಂಧಪಟ್ಟಂಗ ಇರುತ್ತಲ್ಲ ಅದ್ರ ಸಂಬಂಧಪಟ್ಟಂಗ ಮಾತ್ರ ಇಲ್ಲಿ ನೀವು ಐತಲ್ಲ ಜನರಿಗೆ ಗೊತ್ತಾಗಬೇಕಲ್ಲ ನಿಮ್ಮ ಕಂಟೆಂಟ್ ಯಾವ್ದ್ರ ಬಗ್ಗೆ ಐತೆ ಅನ್ನೋದು. ಸೊ ಅದ್ರ ಬಗ್ಗೆ ಐತಲ್ಲ ಇಲ್ಲಿ ಬಯೋನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಸದ್ಯಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ಬೇಕಾದ್ರೆ ನೀವು ಆಮೇಲೆ ಹಾಕೋಬಹುದು. ಲೊಕೇಶನ್ ಕೂಡ ಅಷ್ಟೇ. ಸೊ ಇವಾಗ ಇದು ಏನು ಮುಖ್ಯ ಅಲ್ಲ. ಸೊ ಅಲ್ಲಿ ನಾನು ತೋರಿಸಿದಲ್ಲ ಅವಾಗ, ಸೊ ನಿಮ್ಮ ಕ್ಯಾಟಗರಿ ಅದು ಬಹಳ ಮುಖ್ಯ ಆಗಿರ್ತೈತಿ. ಸೊ ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ನೀವು ಫಿಲ್ ಮಾಡ್ಬೇಕಾಗತ್ತ. ಫಿಲ್ ಮಾಡ್ಕೊಡ್ರಿ. ಸದ್ಯಕ್ಕೆ ನಾನು ಇದನ್ನ ತೋರಿಸ್ತಾ ಇಲ್ಲ. ಸೊ ನಿಮ್ಗೆ ಬೇಕಪ್ಪ ಅಂತಂದ್ರೆ ಐತಲ್ಲ ಫಿಲ್ ಮಾಡ್ಕೊಡ್ರಿ. ಅದಾದ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಏನು ಇಲ್ಲ, ಇಲ್ಲಿ ಐತಲ್ಲ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಸೊ ನಿಮ್ಮ ಒಂದು ಪೇಜ್ ಐತಲ್ಲ ಕ್ರಿಯೇಟ್ ಆಗುತ್ತೆ ಈ ರೀತಿಯಾಗಿ. ಸೊ ಇವಾಗ ನಿಮ್ಮ ಪೇಜ್ ಐತಲ್ಲ ಆಲ್ಮೋಸ್ಟ್ ಕ್ರಿಯೇಟ್ ಆಯ್ತು. ಸೊ ಜಸ್ಟ್ ಏನು ಇಲ್ಲ, ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಸೊ ಇವಾಗ ನಾನು ತೋರಿಸ್ಕೊಡ್ತೀನಿ. ಅದ್ರ ಮೇಲೆ ಇಲ್ಲಿ ಕ್ಯಾಮ್ರಾ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋನ ನೀವು ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಆಗಿ. ಸೊ ಅದು ಏನೋ ಆಗ್ತಾ ಇದೆ. ಸೊ ವೇಟ್ ಮಾಡಿ. ಇವಾಗ ನಂದು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಏನಾದ್ರು ಬರಾತೈತಿ, ಏನೋ ಒಂದು ಪ್ರಾಬ್ಲಮ್ ಆಗೈತಿ. ಸದ್ಯಕ್ಕೆ ನಾನು ಇದನ್ನ ತೋರಿಸ್ತಾ ಇಲ್ಲ. ಜಸ್ಟ್ ಏನಿಲ್ಲ, ಇದು ಕ್ಯಾಮ್ರಾ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಯಾವ್ದೋ ಒಂದು ಫೋಟೋ ನಿಮ್ಗೆ ಇಷ್ಟವಾಗಿದ್ದ ಫೋಟೋ ನೀವು ಇಲ್ಲಿ ಹಾಕೋಬಹುದು. ಅದಾದ್ಮೇಲೆ ಇಲ್ಲಿ ಬ್ಯಾಕ್ ಅಲ್ಲಿ ಐತಲ್ಲ ಕವರ್ ಫೋಟೋ ಓದಿದೆ. ಸೊ ಇಲ್ಲಿ ನಾನು ಬಾಣ ಗುರ್ತು ಮಾಡಿ ತೋರಿಸ್ತೀನಿ ನೋಡ್ರಿ. ಸೊ ಅದೊಂದು ಕ್ಯಾಮ್ರಾ ಮ್ಯಾಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಗ್ಯಾಲರಿಗೆ ಹೋಗಿ ಐತಲ್ಲ, ಸೊ ನಿಮ್ಮ ಕವರ್ ಫೋಟೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಆಡ್ ಮಾಡ್ಬೋದು. ಅದಾದ್ಮೇಲೆ ಲಾಸ್ಟ್ ಐತಲ್ಲ ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಇಲ್ಲಿ ನೀವು ಇನ್ವೈಟ್ ಫ್ರೆಂಡ್ಸ್ ಅಂತ ಐತಲ್ಲ, ಸೊ ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನ ನೀವು ಇನ್ವೈಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಜಸ್ಟ್ ಏನಿಲ್ಲ, ಸೊ ಇಲ್ಲಿ ಮುಂದೆ ಏನಪ್ಪಾ ಅಂದ್ರೆ ಮತ್ತೆ ನೆಕ್ಸ್ಟ್ ಅಂತ ನೀವು ಪೇಜ್ ನೋಟಿಫಿಕೇಶನ್ ಆನ್ ಯುವರ್ ಪ್ರೊಫೈಲ್ ಅಂತ ಐತಲ್ಲ, ಸೊ ಸದ್ಯಕ್ಕೆ ಇದು ಆನ್ ಇಡಿ. ಮೇಲ್ಗಡೆ ಬೇಕಾದ್ರೆ ನೀವು ಆಮೇಲೆ ಮಾಡ್ಕೋಬಹುದು. ಸದ್ಯಕ್ಕೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ಜಸ್ಟ್ ಈ ತರ ನಿಮ್ಗೆ ಸ್ವಿಚ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್. ಜಸ್ಟ್ ಇವಾಗ ಡನ್ ಅಂತ ಕೊಟ್ಟು ಬಿಟ್ರೆ ಮುಗೀತು. ಸೊ ಈಗ ನಿಮ್ಮ ಒಂದು ಪ್ರೊಫೈಲ್ ಐತಲ್ಲ, ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಯ್ತು. ಈಗ ಪೂರ್ತಿಯಾಗಿ ಕ್ರಿಯೇಟ್ ಆಯ್ತು. ಸೊ ಇಷ್ಟ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಗೋದು. ಸೊ ನೀವೇನಾದ್ರೂ ವಿಡಿಯೋನ ಹಾಕ್ತಿರಪ್ಪ ಅಂತಂದ್ರೆ ಇಲ್ಲೆಲ್ಲ ನಿಮ್ದು ಫೇಸ್ಬುಕ್ ಇರ್ತಲ್ಲ ಇಲ್ಲಿ ಪ್ರೊಫೈಲ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನಿಲ್ಲ, ಇಲ್ಲಿ ನಿಮ್ಮ ಒಂದು ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಈ ರೀತಿಯಾಗಿ ಬಂತಪ್ಪ ಅಂತಂದ್ರೆ ನಿಮ್ಮ ಒಂದು ಪೇಜ್ ಕ್ರಿಯೇಟ್ ಆಗಿದೆ ಅಂತ ಕ್ರಿಯೇಟ್ ಆಗೈತೆ ಅಂತ ಅರ್ಥ ಪೂರ್ತಿಯಾಗಿ. ಸೊ ಇಲ್ಲಿ ನೀವು ರೀಲ್ಸ್ ಗಳನ್ನ ಹಾಕ್ತಿರಪ್ಪ ಅಂತಂದ್ರೆ ರೀಲ್ಸ್ ಹಾಕ್ಬೋದು. ಮತ್ತೆ ಇಲ್ಲಿ ಒಳ್ಳೆದು ಫೋಟೋ ಕೂಡ ಇಲ್ಲಿ ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ರೀಲ್ಸ್ ಅಂತ ಐತಲ್ಲ, ಇಲ್ಲಿ ನೀವು ಯಾವ ರೀಲ್ಸ್ ಮಾಡಿದ್ರಪ್ಪ ಅಂದ್ರೆ ರೀಲ್ಸ್ ಕೂಡ ನೀವು ಹಾಕೋಬಹುದು. ಸೊ ಇಷ್ಟ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು. ಇದ್ರಾಗ ಏನ್ರ ನಿಮ್ಗೆ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ದೊಂದು ಒಂದೊಂದು ಲೈಕ್ ಒಂದೊಂದು ಸಬ್ಸ್ಕ್ರೈಬ್ ಏನಾದ್ರು ಮಾಡಿದ್ರಪ್ಪ ಅಂದ್ರೆ ಮತ್ತೆ ನನಗೆ ಭಾಳ ಸಪೋರ್ಟ್ ಸಿಗುತ್ತೆ. ಮುಂದಿನ ವಿಡಿಯೋ ಮಾಡಕ್ಕೆ ನನಗೆ ಜಾಸ್ತಿ ಹುರುಪ್ ಬರ್ತೈತಿ. ಅದಕ್ಕೋಸ್ಕರ ಹೇಳತ್ತೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.